ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದಲ್ಲಿ ಪೊಲೀಸ್ ಠಾಣಾ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಎತ್ತು, ಎಮ್ಮೆ, ಹಾವು, ಹಸುಗಳು ತಿನ್ನಲಾರದ ವಸ್ತು ಗುಟಕ, ತಂಬಾಕನ್ನು ಯುವ ಪೀಳಿಗೆಯವರು ತಿಂದು ಕ್ಯಾನ್ಸರ್ ಹಾಗೂ ಅನೇಕ ರೋಗಗಳಿಗೆ ಬಲಿಯಾಗುತ್ತಿದ್ದಾರೆ. ಈ ಮದ್ಯಪಾನದಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ. ಮೋಜು ಮಸ್ತಿಗಳಲ್ಲಿ ಮದ್ಯಪಾನ ಸೇವಿಸಿ ಅದಕ್ಕೆ ದಾಸರಾಗಿ ತಮ್ಮ ಜೀವನವನ್ನೇ ಬಲಿ ಕೊಡುತ್ತಿದ್ದಾರೆ. ಪೊಲೀಸರು ಜನರಿಗೆ ಎಚ್ಚರಿಕೆ ನೀಡಿ ದಂಡ ವಿಧಿಸಿದರೂ ಎಚ್ಚರಗೊಳ್ಳುತ್ತಿಲ್ಲ. ಯುವಕರು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿರಬೇಕೆಂದು ಎಂದು ಹೇಳಿದರು. ಪಿಎಸ್ಐ ಕೆ. ರಂಗಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾವು, ನಮ್ಮ ಕುಟುಂಬ ಹಾಗೂ ನಮ್ಮ ಸ್ನೇಹಿತರು, ಸಂಬಂಧಿಕರು ಮಾದಕ ವಸ್ತುಗಳಿಂದ ದೂರವಿರಬೇಕು. ಮಾದಕ ವಸ್ತುಗಳೆಂದರೆ ಮತ್ತು ಬರುವುದು ಸಿಗರೇಟ್, ಗುಟಕ, ಮದ್ಯಪಾನ, ಗಾಂಜಾ, ಹೆರೆನ್, ಚೆರಸ್ಗಳಂತಹ ಮಾದಕ ವಸ್ತುಗಳಿಗೆ ಬಲಿಯಾಗಿ ಅನೇಕ ಅಪರಾಧಗಳನ್ನು ಮಾಡುತ್ತಾರೆ. ಅಕ್ಕಪಕ್ಕದವರು ಗಾಂಜಾ ಸೇವಿಸುತ್ತಿದ್ದರೆ ನಮಗೆ ನೀವು 100 ಮತ್ತು 110 ಮಾಹಿತಿ ತಿಳಿಸಿ. ವಿದ್ಯಾರ್ಥಿಗಳು ಮಾದಕ ದ್ರವ್ಯ ವಸ್ತುಗಳಿಗೆ ಬಲಿಯಾಗದೆ ಯುವಜನತೆಗೆ ಜಾಗೃತಿ ಮೂಡಿಸಿ ಎಂದು ಹೇಳಿದರು. ಡಾ. ಮಲ್ಲಿಕಾರ್ಜುನಯ್ಯ ಹರಪನಹಳ್ಳಿ ಇವರು ಮಾತನಾಡಿ, ನಾವು ಭೂಮಿಗೆ ಬರುವಾಗ ಅರ್ಜಿ ಹಾಕಿ ಬಂದಿಲ್ಲ. ನಮ್ಮ ಜೀವನವನ್ನು ಸುಂದರವಾಗಿಟ್ಟುಕೊಳ್ಳಬೇಕು, ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರದು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ರೀಲ್ಸ್ಗೆ ಮಾರು ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳಾದ ನೀವು ಇಂತಹ ದುಶ್ಚಟಗಳಿಗೆ ಮಾರು ಹೋಗದೆ ನಿಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾದ ರೀತಿಯಲ್ಲಿ ರೂಪಿಸಿಕೊಳ್ಳಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾ. ಮೆಹಬೂಬ್ ಅಲಿ ಪ್ರಮಾಣ ವಚನ ಪ್ರತಿಜ್ಞಾ ವಿಧಿ ಬೋಧಿಸಿದರು. ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ಇಲಾಖೆಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ತೋಂಟದಾರ್ಯ ಪದವಿ ಪೂರ್ವ ಕಾಲೇಜ್ ಎಸ್ಎಂಸಿಕೆ, ಪದವಿ ಪೂರ್ವ ಕಾಲೇಜ್ ಎ.ಎಚ್. ಪ್ರಥಮ ದರ್ಜೆ ಕಾಲೇಜ್ ವೈ.ಡಿ. ಅಣ್ಣಪ್ಪ ಪ್ರಥಮ ದರ್ಜೆ ಕಾಲೇಜ್ ಹಾಗೂ ಐ.ಟಿ.ಐ. ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಂತೋಷ್, ಪ್ರಾಂಶುಪಾಲರಾದ ಡಾ. ಎಂ. ಸುರೇಶ್, ಎ.ಎಚ್. ಉಮೇಶ್, ಸಿದ್ದೇಶ್ವರ್, ನಾರನಗೌಡ, ಪಿ. ದುರುಗೇಶ್, ಪೊಲೀಸ್ ಇಲಾಖೆಯ ಗುರುರಾಜ್, ರವಿನಾಯಕ್, ದಾದಾಪೀರ್, ಸಿಬ್ಬಂದಿ ವರ್ಗದವರು, ಹಾದಿಮನಿ ಪ್ರದೀಪ್, ರಮೇಶ್, ಜಿ. ಸಿ. ಪ್ರಶಾಂತ್, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್. ನೋಡಿ ಎಷ್ಟು ಕೆಟ್ಟ ವಸ್ತುಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೇವೆ ಅರಿವಿಲ್ಲ. ಅದರಿಂದ ಪರಿಣಾಮ ಏನಾಗ್ತದೆ ಅರಿವಿಲ್ಲ. ತಂಬಾಕ ಹಾಕಿರ್ತಾರೆ ಮಗಳು, ತಂಬಾಕ, ಆ ತಂಬಾಕ ಹಾಕಿದಂತ ಬಂದಾಗ ಹಾವು ಹೋಗ್ತದ ನೋಡ್ರಿ. ಹಾವು ಹೋಗ್ತದೆ, ದನಗಳು ಬಿಡ್ರಿ, ದನಗಳು ಹೋಗಿ ಕೂರಿಸ್ಕೊಳ್ಳೋದಿಲ್ಲ. ಆದ್ರ ದನ ತಿಂದಲ್ಲ, ಎಣ್ಣೆ ತಿಂದಲ್ಲ, ಹಾವು ತಿಂದಲ್ಲ, ನಾವು ಅವ್ರು ತುದಿ ಒಳಗೆ ಇಟ್ಕೊಂಡಿರ್ತಾರೆ. ಅದನ್ನ ಪರಿಣಾಮ ಏನಾಗ್ತದೆ, ಎಷ್ಟೋ ಮಂದಿಗೆ ಹೋದ್ರೆ ನಮ್ಮ ಆರೋಗ್ಯ ತಪಾಸಣೆ ಇದರೊಳಗೆ ಬೆಂಗಳೂರು ಡಾಕ್ಟರ್ಗಳೆಲ್ಲ ತೋರಿಸಿದ್ರು. ಗುಟ್ಕಾ ತಿನ್ನೋದ್ರಿಂದ ಏನಾಗ್ತೈತಿ, ಗುಟ್ಕಾ ವಸತಿಗಳಿಗೆ ಇಟ್ಟೋದ್ರಿಂದ ಏನಾಗ್ತೈತಿ, ಇಲ್ಲಿ ಸ್ವಾಟಿ ಅಂತ ತವಡಿ ಅಂತ ತವಡಿ ಗಂಟಲಲ್ಲಿರುವಂತಹ ರಸ ಹೋಗಿ ಅಲ್ಲಿ ಗಂಟಲು ಕ್ಯಾನ್ಸರ್ ಆಗಿದೆ. ಆಮೇಲೆ ಅನೇಕ ಕಾಯಿಲೆಗಳು ಇದರಿಂದ ಬರ್ತಾರೆ. ನಮ್ಮ ಡಾ. ಸಂತೋಷ್ ಅವರು ಹೇಳಿದ ಹಾಗೆ ಈ ಗುಟ್ಕಾ ತಿನ್ನೋದ್ರಿಂದ ವೀರಾಣುಗಳು ಕಡಿಮೆಯಾಗಿ ಮಕ್ಕಳು ಆಗೋದಿಲ್ಲ, ಬಹಳಷ್ಟು ಇದು ಆಗ್ತದೆ ಅನ್ನೋದನ್ನ ಡಾಕ್ಟರ್ ಪ್ರಸಿದ್ಧ ಮಾಡಿ. ಹೀಗಾಗಿ ಅಂಥ ವಸ್ತುಗಳನ್ನು ನಾವೆಲ್ಲ ತಿಂತಿದ್ದೇವೆ. ನಾವು ತೆಗೆದುಮಾರು ಯುವ ಪೀಳಿಗೆ ಒಂದು ಯಾರೇ ಕೇಳಿದ್ವಿ ಬಹಳ ಕೆಟ್ಟ ದೊಡ್ಡವ್ರ ಕೆಟ್ಟದ್ದು ಒಂದು ಪಾಲ್ ಹೋಗ್ಲಿ, ಒಂದು ಯುವ ಪೀಳಿಗೆ ಸಹಿತ ಮಜಾ ಮಸ್ತ ಮಾಡ್ತಿರ್ತಾರ, ಡ್ಯಾನ್ಸ್ ಮಾಡ್ತಾರ, ಅದೇ ಡಿಜಿ ಹೇಳಿದ್ರ ಅದು ಒಂದು ಇದು ಅವ್ರು ಹಾಕಿ ಸಿಕ್ಕಾಪಟ್ಟೆ ಕುಡಿತಾರ. ಅಂತ ಪುಣ್ಯ ಕೊಡಲ್ಲ ಅವ್ರು, ಎಣ್ಣೆ ಹಾಕೋದು ಕುಡಿಯೋದು. ಅದೇ ಹೇಳಿದ್ರೆ ಅದು ಹಾಕಿದಾಗ ಅವ್ರಿಗೆ ಇದು ಬರ್ತದೆ, ಶಕ್ತಿ ಬರ್ತದೆ, ಕುಡಿತದ. ಹೀಗಾಗಿ ಅವುಗಳೆಲ್ಲ ಬಹಳಷ್ಟು ದೂರ ಇರಬೇಕು. ದೂರ ಇರಬೇಕು ಅನ್ನುವಂತಹ ಜಾಗೃತಿಯನ್ನೇ ನಮ್ಮ ಪೊಲೀಸ್ ಇಲಾಖೆ ಬಹಳಷ್ಟು ಮಾಡ್ತಾರೆ.
ಆದ್ರೂ ನಮ್ಗೆ ಇನ್ನೂ ಕಂಟ್ರೋಲ್ ಆಗ್ತಾ ಇಲ್ಲ. ಇಲಾಖೆಯವರು ನೀವು ಏನಾದ್ರು ಮಾಡಿ ಹುಡುಗರು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಕಲ್ತ್ಕೊಂಡು ಮೊನ್ನೆ ಎಲ್ಲ ಯಾರು ಹೇಳ್ಬೋದು, ನಾವು ಇಲ್ಲೆಲ್ಲ ಹೋದು ಚರ್ಚೆ ಮಾಡುವಾಗ ಇಲಾಖೆಯವರು ಎಷ್ಟು ಇದು ಮಾಡ್ತಾರಲ್ಲ, ಈ ದಾನಕ್ಕೆ ಹೋಗ್ತಾರಂತೆಲ್ಲ ಸಾಯಂಕಾಲ ನಾಲ್ಕು ಹೋಗ್ತಾರೆ. ದಾನಕ್ಕೆ ಹೋದಾಗ ಇವರು ನೋಡ್ತಾ ಸುಮ್ಮನೆ ಎಲ್ಲ ನಿಂತದ್ದು ಪೊಲೀಸ್ ಒಬ್ಬೊಬ್ಬರೇ ಇದು ಮಾಡಿದ್ರೆ ಅವ್ರಿಗೆ ಕಂಟ್ರೋಲ್ ಮಾಡಕ್ ನಮಗೆ ಮನೆಯ ಮೇಲೆ ಇದ್ದಾಗ್ಬೋದು ಅಂತ ಕಲ್ತ್ಕೊಂಡು ನೋಡಿ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆ ಹೊಡೆದು ಬೈಕ್ ಹಾಕ್ತಾರೆ. ಬೈಕ್ ಹತ್ತುವಂತ ಸಂದರ್ಭದಲ್ಲಿ ಇವ್ರು ಹೋಗ್ತಾರೆ, ಹೋಗಿ ಇದು ಮಾಡಿ ಅದನ್ನೇನು ಹಿಡಿತಾರೆ, ಹಿಡಿತಾರೆ. ಅವಾಗ ಕುಡ್ದಾನ ಅಂದ್ರೆ ಕುಡಿದು ಬೈಕ್ ಕೊಡಿಸಿದ್ರೆ ಇನ್ನು ಅಪರಾಧಿ ಆಗ್ತಾನೆ. ಈ ರೀತಿಯಾಗಿ ನಾವು ಸೇತಕ್ಕ ಈ ಕುಡಿತವನ್ನ ಆಮೇಲೆ ದುಷ್ಕರ್ಮಗಳನ್ನ ಯುವಕರನ್ನ ಪ್ರತಿಭಟನೆಯನ್ನು ಮಾಡಬಹುದು, ಬಂಧಿಸಬಹುದು, ಅವ್ರಿಗೆ ಕಡಿಮೆ ಮಾಡಬಹುದು. ಯಾಕಂದ್ರೆ ಹಾಕ ಸಿಕ್ಕಾಪಟ್ಟೆ ಸಲಹೆ ದಂಡ ಹಾಕ್ತಾರೆ. ಹೀಗಾಗಿ ದಂಡ ಕಟ್ಟಬೇಕಂತ ಒಂದು ಕುಡಿಯೋದರ ಅಂತ ತಿಳ್ಕೊಂಡು ಇಲಾಖೆ ಅನೇಕ ಕಾರ್ಯಗಳನ್ನು ಮಾಡಿದ ಸಹಿತ ಇವತ್ತು ಯುವ ಪೀಳಿಗೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳದಾಗ ಸಿಕ್ಕಾಪಟ್ಟೆ ವ್ಯಸನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವೆಲ್ಲ ತಿಳುವಳಿಕೆ ಬರಲಿ, ಏನು ಪರಿಣಾಮ ಆಗುತ್ತೆ ಅನ್ನುವಂತ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ. ಕುಡಿಯೋದು ಕೆಲಸ ನೀವು ಅದೇನೋ ಸಮಾಧಾನ ಸಿಗ್ತದೆ ಹಲವು ಕಾರಣಗಳು ಅಂತ ಹೇಳ್ತಾರೆ. ಅದೇನು ಸಿಗ್ತದ ಗೊತ್ತಿಲ್ಲ. ಒಂದು ಪಾತ್ರೆ ಒಳಗೆ ನೀರು ಹಾಕ್ಬಿಡಿ, ಇನ್ನೊಂದು ಪಾತ್ರೆ ಒಳಗೆ ಆಲ್ಕೋಹಾಲ್ ಹಾಕಿ, ಒಂದು ಪಾತ್ರೆ ಒಳಗೆ ನೀರು ಹಾಕಿ, ಒಂದು ಪಾತ್ರೆ ಒಳಗೆ ಹಾಲು ಹಾಕಿ, ಸಣ್ಣ ಮಗುನ ಬಿಡ್ರಿ, ಆ ಮಗು ಏನು ಕುಡಿತೇವೆ? ಹಾಲು ಕುಡಿತೇವೆ. ನೀವೇನು ಕುಡಿತೀರಿ? ನೀರಲ್ಲಿ